ಹಲವು ವರ್ಷಗಳಿಂದ ರಾಜಕಾಲುವೆಯನ್ನ ತೋಟಗಳಿಗೆ ಹೋಗುವ ರಸ್ತೆಯನ್ನಾಗಿ ಸಾರ್ವಜನಿಕರು ಬಳಕೆ ಮಾಡುತ್ತಿದ್ದ ರಾಜಕಾಲುವೆ ಜಾಗವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೇಷಪುರ ಗ್ರಾಮದ ಮಜರ ನಾರಾಯಣಪುರ ಗ್ರಾಮದ ಲಕ್ಷ್ಮಮ್ಮ ನಾರಾಯಣಪ್ಪ ಮಕ್ಕಳಾದ ರಾಜಣ್ಣ ಮಂಜುನಾಥ್ ಅನ್ನೋರು ಸರ್ಕಾರಿ ನೌಕರರಾಗಿದ್ದು, ಈ ವ್ಯಕ್ತಿಗಳು ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕ್ತಿದ್ದು ಸುಮಾರು 6-7 ತೋಟಗಳಿಗೆ ಹೋಗುವಂತಹ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಈ ವಿಚಾರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ದು, ಸ್ಥಳಕ್ಕೆ ಬಂದಂತಹ ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಬೇಲಿ ಹಾಕದಂತೆ ಸೂಚನೆ ನೀಡಿದರೂ ತಾಲೂಕು ದಂಡಾಧಿಕಾರಿಗಳ ಬದಲಾವಣೆಯಾದ ನಂತರ ಈಗ ಪುನಃ ಕಾಮಗಾರಿ ಆರಂಭ ಮಾಡಿದ್ದಾರೆಂದು ನಾರಾಯಣಪುರ ಗ್ರಾಮದ ಗ್ರಾಮಸ್ಥರು ಆರೋಪಿಸುತ್ತಾ ಇದ್ದಾರೆ. ರಾಜಕಾಲುವೆಯನ್ನು ಕಬಳಿಕೆ ಮಾಡುತ್ತಿದ್ದಾರೆ, ಅದರ ಜೊತೆಗೆ ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಒತ್ತುವರಿಯಾಗಿರುವ ರಾಜಕಾಲುವೆ ಜಾಗವನ್ನು ಬಿಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಾರಾಯಣಪುರ ಗ್ರಾಮದ ಸಾರ್ವಜನಿಕರು ಹಾಗೂ ರೈತರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ನಮ್ಮ ನಾರಾಯಣಪುರ ಶೇಷಪುರ ಮತ್ತು ನಾರಾಯಣಪುರ ಅಂತ ನಮಗೆ ದಾರಿ ಇಲ್ಲ. ಅಂದರೆ ಕೆರೆ ಕೊನೆಯಲ್ಲೇ ನಾವು ಹೋಗ್ತಾ ಇದ್ದಿದ್ದು, ಬರ್ತಾ ಇದ್ದಿದ್ದು, ಎಲ್ಲ ಮಾಡ್ತಾ ಇದ್ದಿದ್ದು. ಆದರೆ ಇವಾಗ ಅದಕ್ಕೆ ಬೇಳೆ ಆಗ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿಬಿಟ್ಟು ಇದು ಚಪ್ಪಡಿಗಳೆಲ್ಲ ಉಳ್ಬಿಟ್ಟು ನಮ್ಗೆ ಅಡ್ಡ ಆಗ್ತಾ ಇದ್ದಾರೆ. ನಮಗೆ ಬೇರೆ ಇದೆ ದಾರಿನೇ ಇಲ್ಲ. ಕೆಳಗಡೆ ದಾರಿಗೂ ಇಲ್ಲ. ಮಾವಿನ ಫಸಲು ಬಂದಿದೆ, ಅದನ್ನು ಕಿತ್ಕೊಂಡು ಹೋಗ್ಬೇಕು ಅಂದ್ರೂ ದಾರಿ ಬಿಡ್ತಾ ಇಲ್ಲ. ಅವರು ಉಳ್ಳೊತ್ಕೊಂಡು ಹೋಗ್ಬೇಕು ಅಂದರೆ ಅವ್ರು ಜಗ್ಲಕ್ಕೆ ಬರ್ತಾರೆ. ಸರ್ ಇಲ್ಲದ ಗಾಡಿ ಹೋಗೋಕ್ಕೂ ಬಿಡ್ತಾ ಇಲ್ಲ. ಏನು ಗಾಡಿ ಹೋಗೋದು ಎಲ್ಲಿ ನೀವು ಅಂತ ಜಗ್ಲಕ್ಕೆ ಬರ್ತಾರೆ. ಮಕ್ಕಳು ಬರೋಕ್ಕಿಲ್ಲ, ಮಕ್ಕಳ ಮೇಲೆ ಹೋಗ್ತಾರೆ. ಎಲ್ಲ ನೀನು ಓಡಾಡೋದು ಅಂತ ನಮಗೆ ಹಿಡ್ಕೊಂಡು ಹೊಡಿತಾರೆ ಸರ್. ಏನಾದರೂ ಜೋರಾಗಿ ಮಾತಾಡಿದ್ರೆ ಈ ಥರ ಶೇಷಪುರ ಪಾರ್ವತಮ್ಮ ಇದು ಲಕ್ಷ್ಮಮ್ಮನ ಮಕ್ಕಳು ರಾಜಣ್ಣ ಮಂಜುನಾಥ್ ಅನ್ನೋರು. ರಾಜಣ್ಣ ಆದರೆ ಹೊಡಿಯಕ್ಕೆ ಬರ್ತಾರೆ ಸರ್. ಹೊಡೆದಿದ್ದಾನೆ ಸರ್ ನಮ್ಮನ್ನು ಹಿಡ್ಕೊಂಡು. ಎಷ್ಟೋ ಸಲ 2-3 ಸಲ ಹೊಡೆದಿರೋದು. ಈ ಥರ ನಮ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಹೋಗೋಕ್ಕೆ ತುಂಬ ಕಷ್ಟ ಆಗಿಬಿಡ್ತಾ ಇದೆ. ದಯವಿಟ್ಟು ನೀವೇನಾದರೂ ಮಾಡಿ ನಮ್ಮ ದಾರಿ ಉಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಮಜರ ನಾರಾಯಣಪುರ, ಶ್ರೀನಿವಾಸಪುರ ತಾಲೂಕು, ಯಲ್ದೂರು ಹೋಬಳಿ, ಲಕ್ಷ್ಮೀ ಸಾಗರ ಪಂಚಾಯಿತಿ. ಈ ಥರ 500 ವರ್ಷದಿಂದ ಹೋಗ್ತಾರೆ ಅಂತ ಕಾಲುವೆ ಶೇಷಾಪುರ ಮಂಜುನಾಥು, ರಾಜಣ್ಣ, ತಿಂಡ್ಲಿ ರಾಜಣ್ಣ ಮಂಜುನಾಥು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಈ ಥರ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಹೊಡೆದು ಕೆರೆ ಕೋಡುವೆ ಕಾಲುವೆ ಮುಚ್ತಾ ಇದ್ದಾರೆ. ನಾವು DC ಕೊಟ್ಟಿದ್ದೀವಿ, ತಹಶೀಲ್ದಾರ್ ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀವಿ. ಯಾರು ಮಾತಾಡಿದ್ರು ಅವರೆಲ್ಲ ಬಂದು ಪರಿಶೀಲನೆ ಮಾಡಿದ್ರು. ಬಿಡಬೇಕಪ್ಪ ಅಂದರೆ ಅವರು ಬಿಡ್ದಿರ ಇವಾಗ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಹೊಡೆದು 100 ಜನ ಓಡಾಡೋ ಜಾಗ ಕಾಲುವೆ ಮುಚ್ತಾ ಇದ್ದಾರೆ ಸ್ವಾಮಿ. ನೀರೆಲ್ಲ ಹೋಗೋ ಕಾಲುವೆ. ನಿಮ್ಮ ಜಮೀನುಗಳೆಲ್ಲ ಯಾವ ಕಡೆ ಬರುತ್ತೆ? ನಮ್ಮ ಜಮೀನುಗಳೆಲ್ಲ ಪಕ್ಕದಲ್ಲಿ ಕೆಳಗಡೆ ಇದ್ದಾವೆ, ಮುಂದ್ಗಡೆ ಅವರಿದ್ದಾರೆ. ಈಗ ನಿಮ್ಮ ದಾರಿ ನಮ್ಗೆ ದಾರಿ ಇಲ್ದಿರ ಮುಚ್ತಾವ್ರೆ ಸ್ವಾಮಿ. ಅದರಲ್ಲೇ ಕಾಲುವೆಗೆ ಓಡಾಡ್ತಾ ಇದ್ದಿದ್ದು. ಅವನ ಜಮೀನು ಹಾಕೇನು ಹೋಗಿಲ್ಲ. ಈ ಕಲ್ಲುಗಳೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ಮಾಡಿದ್ದಾರೆ ಸ್ವಾಮಿ.